ಹಾಯ್ ಎವ್ರಿವನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ರುಚಿಕರವಾದ ಆರೋಗ್ಯಕರವಾದ ಜ್ಯೂಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬಿಸಿಲಿನ ಬೇಗೆಗೆ ಇದು ಹೊಟ್ಟೆಯನ್ನು ತಂಪಾಗಿಡುತ್ತೆ. ಹಾಗೆಯೇ ತುಂಬ ಹಸಿವಾಗಿದ್ದಾಗ ಒಂದು ಗ್ಲಾಸ್ ಇದನ್ನು ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ತಂಪಾಗುತ್ತೆ, ಹೊಟ್ಟೆ ಫುಲ್ ಆಗುತ್ತೆ. ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆಯನ್ನಿಟ್ಟು ಅದರಲ್ಲಿ 5 ಸ್ಪೂನಷ್ಟು ಹೆಸರು ಕಾಳನ್ನು ಹಾಕೊಳ್ತಾ ಇದ್ದೀನಿ. ಇದರಲ್ಲಿ 3 ಗ್ಲಾಸ್ ಜ್ಯೂಸ್ ಆಗುತ್ತೆ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬಹುದು. ಈಗ ಇದನ್ನ ನಾವು ಡ್ರೈ ಆಗಿ ಹುರ್ಕೋಬೇಕು. ಅಂದ್ರೆ ಎಣ್ಣೆ ಎಲ್ಲ ಏನು ಹಾಕಬೇಡಿ. ಹಾಗೇನೆ ಇದನ್ನ ಒಂದು 2 ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ಕೆಂಪಗಾಗುತ್ತೆ ನೋಡಿ, ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳಿ. ಕೆಲವೊಂದು ಸರ್ತಿ ಬಿಸಿಲಿನಲ್ಲಿ ಹೊರಗಡೆ ಹೋಗಿರ್ತೀವಿ, ಬಂದಾಗ ಮನೆಯಲ್ಲಿ ಅಡಿಗೆ ಕೂಡ ಆಗಿರೋದಿಲ್ಲ. ಆ ಟೈಮಲ್ಲಿ ತುಂಬಾ ಹಸಿವಾಗಿರುತ್ತೆ, ಮತ್ತೆ ನಮ್ಗೆ ದಾಹ ಕೂಡ ಆಗಿರುತ್ತೆ. ಇದು ಎರಡನ್ನು ನೀಗಿಸುವಂತಹ ಒಂದು ಒಳ್ಳೆಯ ಜ್ಯೂಸ್ ಅಂತ ಹೇಳ್ಬಹುದು. ಈಗ ಇದು ಆಗಿದೆ, ರೋಸ್ಟ್ ಆಗಿದೆ. ಒಂದು ಬೌಲಲ್ಲಿ ಇದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ತೊಳೆದಿಲ್ಲ ಅಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದ್ಸರ್ತಿ ಇದರ ಧೂಳು ಅದೆಲ್ಲ ಏನಾದ್ರೂ ಇದ್ರೆ ಹೋಗುತ್ತೆ, ಒಂದ್ಸರ್ತಿ ತೊಳೆದ್ ಬಿಡೋಣ. ನೀರು ಬಸಿದೀಗ ಇದನ್ನ ತಗೊಂಡ್ಬರ್ತೀನಿ. ನಂತರ ಸಣ್ಣ ಮಿಕ್ಸಿ ಜಾರಿಗೆ ಇದನ್ನ ಹಾಕೊಳ್ತಾ ಇದ್ದೀನಿ. ಸಣ್ಣ ಜಾರಿಗೆ ಯಾಕೆ ಅಂದ್ರೆ ಇದರಲ್ಲಿ ಸ್ವಲ್ಪ ಇರೋದಲ್ವಾ, ಅದಕ್ಕೋಸ್ಕರ ಸಣ್ಣ ಜಾರಿಗೆ ಹಾಕ್ಬಿಟ್ಟು ಇದನ್ನ ನಾವು ರುಬ್ಬೇಕು. ಈಗ ಇದಕ್ಕೆ ನಾನು 1 ಸ್ಪೂನ್ನಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕೋಬಹುದು, ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಫಸ್ಟ್ ಒಂದ್ಸರ್ತಿ ರುಬ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ಒಂದ್ಸರ್ತಿ ರುಬ್ಕೊಂಡು ಆಗಿದೆ. ಈಗ ಇದಕ್ಕೆ ವಾಪಸ್ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಹಾಗೇನೆ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ 5 ಸ್ಪೂನ್ನಷ್ಟು ಹಾಕೊಳ್ತಾ ಇದ್ದೀನಿ, ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ನೀವು ಸೇರಿಸ್ಕೊಳ್ಬಹುದು. ನಂತರ ಒಂದು ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಏಲಕ್ಕಿ ಆರೋಗ್ಯಕ್ಕೂ ಒಳ್ಳೆಯದು ಪಾನಕಕ್ಕೆಲ್ಲ ಹಾಕಿದ್ರೆ. ಮತ್ತು ಒಂದು ಸಣ್ಣ ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ. ಉಪ್ಪು ಮತ್ತೆ ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಆಡ್ ಮಾಡ್ಕೊಳ್ಬಹುದು. ನೀವು ಮತ್ತೆ ಕೂಡ ಅದನ್ನ ಹಾಕೋಬಹುದು. ಈಗ ಇದನ್ನ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಳ್ಳೋದಂದ್ರೆ ಒಂದೇ ಸಲಕ್ಕೆ ನೀವು ನೀರು ಹಾಕಬೇಡಿ, ನುಣ್ಣಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಹಾಕ್ತಾ ಇದನ್ನ ನೀವು ಗ್ರೈಂಡ್ ಮಾಡ್ಕೊಳ್ತಾ ಹೋದಾಗೆ ಇದು ನುಣ್ಣಗೆ ಪೇಸ್ಟ್ ಆಗುತ್ತೆ. ಕೇವಲ 5 ನಿಮಿಷದಲ್ಲಿ ಈ ಜ್ಯೂಸ್ ರೆಡಿ ಆಗುತ್ತೆ. ಈಗ ನೋಡಿ, ಇದು ನುಣ್ಣಗೆ ಪೇಸ್ಟ್ ಆಗಿದೆ. ಆದ್ರೆ ಇನ್ನೂ ಕೂಡ ಒಂದ್ ಸ್ವಲ್ಪ ನೀರು ಹಾಕಿ ಇನ್ನೂ ನುಣ್ಣಗೆ ಮಾಡ್ತೀನಿ ನಾನು. ಆಗ ನಮ್ಗೆ ಒಂದ್ ಸ್ವಲ್ಪ ಅದರ ತರಿ ಸಿಗೋದಿಲ್ಲ, ಬಾಯಿಗೆ ಸಿಗೋದಿಲ್ಲ, ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಕೂಡ. ತರಿ ಆಗ್ಬಿಟ್ರೆ ಅದು ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ, ಅಂದ್ರೆ ಲೋಟದ ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ ಜಾಸ್ತಿ. ತುಂಬಾ ನೈಸ್ ಆದ್ರೆ ಎಲ್ಲ ಒಂದು ಮಿಕ್ಸಪ್ ಆಗಿ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆಗಿದೆ ನೋಡಿ. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ಲ. ತುಂಬಾ ಘಮ ಬರ್ತಾ ಇದೆ, ತುಂಬಾನೇ ಸೂಪರ್ ಆಗಿದೆ. ಟೇಸ್ಟ್ ಕೂಡ ಇದ್ರದ್ದು ತುಂಬಾನೇ ಚೆನ್ನಾಗಿರುತ್ತೆ. ನಾವು ಪಾಯಸ ತಿನ್ಬೇಕು ಅಂತ ನಮ್ಗೆ ಅನ್ಸ್ತಲ್ವಾ, ಆವಾಗ ಕೂಡ ನೀವು ಇದನ್ನ ಮಾಡ್ಕೊಂಡು ಕುಡಿಬಹುದು. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಬೇಗ ಆಗುತ್ತೆ ಕೂಡ. ಈಗ ಇದನ್ನ ಒಂದು ಬೌಲಿಗೆ ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಹೆಸರು ಕಾಳನ್ನ ಹಿಂದಿನ ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಅದನ್ನ ರುಬ್ಬಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಕೂಡ ಇದೆ. ಅದು ಕೂಡ ಒಂದು ಒಳ್ಳೆಯ ಪಾನೀಯ. ಅದರ ಒಂದು ರೆಸಿಪಿ ಕೂಡ ನಮ್ಮ ಚಾನಲ್ ನಲ್ಲಿ ಇದೆ, ನೀವು ಬೇಕಾದ್ರೆ ಅದನ್ನ ನೋಡ್ಬೋದು. ಈಗ ಇದಕ್ಕೆ ನೀರು ಹಾಕೊಂಡು ನೋಡಿ, ಈ ರೀತಿ ತೆಳ್ಳಗೆ ಮಾಡ್ಕೊಂಡಿದೀನಿ. ತುಂಬಾ ತೆಳ್ಳಗೇನು ಬೇಡ, ಸ್ವಲ್ಪ ದಪ್ಪ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ಈಗ ಲೋಟಕ್ಕೆ ಒಂದೊಂದು ತುಂಡು ಐಸ್ ತುಂಡುಗಳನ್ನ ಹಾಕ್ತಾ ಇದ್ದೀನಿ. ನಂತರ ಈ ಜ್ಯೂಸ್ ಅನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ತುಂಬಾ ಬಿಸಿಲಿಗೆ ಬಾಯಾರಿಕೆ ಆಗ್ತಾ ಇದೆ, ನಾನು ಇದನ್ನ ಕುಡಿಬೇಕು ಅಂತಾದ್ರೆ ಆಗ ನೀವು ಸ್ವಲ್ಪ ಇನ್ನು ಕೂಡ ತೆಳ್ಳಗೆ ಮಾಡ್ಕೊಂಡು ಕುಡಿಬಹುದು. ಅಥವಾ ನಿಮ್ಗೆ ತುಂಬಾ ಹಸಿವಾಗ್ತಾ ಇದೆ, ಇದನ್ನ ಒಂದ್ ಲೋಟ ನಾನು ಕುಡಿಬೇಕು ಅಂತ ಅನ್ಕೊಂಡ್ರೆ ಆಗ ನೀವು ಇದನ್ನ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ದಪ್ಪ ಮಾಡ್ಕೊಂಡು 1 ಲೋಟ ಕುಡೀರಿ. ನೋಡಿ, ಆಮೇಲೆ ಹೊಟ್ಟೆ ಫುಲ್ ಆಗುತ್ತೆ, ಹೊಟ್ಟೆ ಕೂಡ ತಂಪಾಗುತ್ತೆ. ಒಂದ್ಸರ್ತಿ ನಿಮ್ಮ ಹಸಿವಂತೂ ಸುಮಾರು ಹೊತ್ತು ನಿಮ್ಗೆ ಹಸಿವೆ ಆಗೋದಿಲ್ಲ. ಬೇಕಾದ್ರೆ ಆಮೇಲೆ ಆರಾಮಾಗಿ ನೀವು ಅಡಿಗೆ ಮಾಡ್ಕೊಂಡು ನಂತರ ಊಟ ಮಾಡ್ಕೊಳ್ಬಹುದು. ಈ ತರ ನೋಡಿ, ಮಕ್ಕಳಿಗೆ ಈ ರೀತಿಯ ಒಂದು ಕಪ್ನಲ್ಲಿ ಹಾಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಇದನ್ನ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಸೊಗಸಾಗಿರುತ್ತೆ, ಆರೋಗ್ಯದಾಯಕವಾದ ಒಂದು ಪಾನೀಯ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.